ಹೇ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂಚಾರಿ ವಿನತಾ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗಾಯ್ಸ್. ಐ ಹೋಪ್ ನೀವೆಲ್ಲ ಸೂಪರ್ ಆಗಿರ್ತೀರ ಅಂತ. ಆ್ಯಂಡ್ ಇವತ್ತಿನ ವ್ಲಾಗ್ ಏನು ಅಂತ ಹೇಳೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಆ್ಯಂಡ್ ನೋಡಿ ಇಲ್ಲಿ ಬ್ಯಾಕ್ ಸೈಡು ಎಷ್ಟು ಐಟಮ್ಗಳನ್ನ ನಾವು ಡಂಪ್ ಮಾಡಿಟ್ಟು ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಿದ್ದಾರೆ ವಿನತಾ ಅಂತ ಯೋಚನೆ ಮಾಡ್ತಿದ್ದಾರೆ. ಎಸ್, ಹೇಳ್ತೀನಿ ಎಲ್ಲಿಗೆ ಅಂತಂದರೆ, ಆಲ್ಮೋಸ್ಟ್ 1 year ಆಯಿತು ನಾನು ಮೈಸೂರಿಗೆ ಬಂದು ಡೆಲ್ಲಿಯಿಂದ. ನನಗೆ ಫ್ರೆಂಡ್ ಝೋನ್ ಅಂತ ಮೈಸೂರಲ್ಲಿ ಯಾರೂ ಇಲ್ಲ ಅಷ್ಟೊಂದು ಕಂಫರ್ಟಬಲ್, ಅಂದರೆ ಲೈಕ್ ಕಂಫರ್ಟ್ ಝೋನು ಎಲ್ಲೂ ಇರಲಿಲ್ಲ. ಲೈಕ್ ಹೆಂಗೆ ಅಂದರೆ ಫ್ರೆಂಡ್ಸ್ ಬೇಕು ನನಗೇನಂತಂದರೆ ಮನೆಯಲ್ಲೇ ಇರೋದಕ್ಕೆ ಅಷ್ಟು ಇಷ್ಟ ಆಗೋಲ್ಲ. ಹಾಗಾಗಿ ಸ್ವಲ್ಪ ಸುತ್ತಾಟ ನಾನು ಜಾಸ್ತಿ ಮಾಡ್ತೀನಿ ಯಾವಾಗಲೂ. ಹಂಗೆ ನನ್ನ ಡೆಲ್ಲಿನಲ್ಲಿ ಇದ್ದಾಗಲೂ ಅಷ್ಟೇ, ನಾನು ಅಲ್ಲಿ ಇಲ್ಲಿ ತಿರುಗದೆ ನೀವು ನೋಡಿರ್ತೀರ, ಸಿಕ್ಕಾಪಟ್ಟೆ ನಾವು ಟ್ರಾವೆಲ್ ಮಾಡ್ತಾಯಿರ್ತೀವಿ. ಸೊ ಹಂಗೆ ತಿರುಗಿ ಅಭ್ಯಾಸ ಆಗಿ ನನಗೆ ಮೈಸೂರಲ್ಲಿ ಒಂದೇ ಕಡೆ ಸ್ಟೇ ಮಾಡಬೇಕಂದ್ರೆ ನನಗೊಂಥರ ಆಗ್ತಿತ್ತು. ಹಾಗಾಗಿ ಫ್ರೆಂಡ್ಸು ಇರಲಿಲ್ಲ. ಫೈನಲಾಗಿ ನನಗೆ ದೀಕ್ಷಿತಾ ಅನ್ನೋರು ನನಗೆ ಫ್ರೆಂಡ್ ಆದರು. ಅವ್ರ ಕಡೆಯಿಂದ ಒಂದಷ್ಟು ಜನ ಫ್ರೆಂಡ್ಸ್ ಇವಾಗ ಸಿಗ್ತಾರೆ. ಸೊ ಈಗ ಹೋಗಿ ನಾವು ಅವ್ರನ್ನೆಲ್ಲ ಮೀಟ್ ಮಾಡೋಣ, ಹೇಗಿರುತ್ತೆ ಅಂತ ನೋಡೋಣ. ಆ್ಯಂಡ್ ಇದು ಬಂದು ನಾನು ಹೋಗ್ತಾ ಇರೋದು ಬಂದು ರಾಜ್ ಹೋಮ್ ಸ್ಟೇ ಅಂತೇಳಿ ಮೈಸೂರಲ್ಲೇ GRS ಇದೆಯಲ್ಲ, ಅಲ್ಲಿಂದ ಹತ್ತಿರ ಒಂದು ಒಳಗೆ ಒಂದು 2-3 kilometers ಹೋಗಬೇಕು. ಸೊ ತುಂಬ ಚೆನ್ನಾಗಿದೆ. ಒಂದು ಲಾಂಗ್ ಡ್ರೈವ್ ಅನ್ನೋಕ್ಕಾಗಲ್ಲ, ಒಂದು ಚಿಕ್ಕದಾಗಿ ಏನಂತಾರೆ ಟ್ರಿಪ್ ಅಂತ ಹೇಳ್ಬೋದು, ಅಥವಾ ಒನ್ ಡೇ ಒಂದು ಏನಂತಾರೆ ಪಿಕ್ನಿಕ್ ಅಂತ ಹೇಳ್ಬೋದು. ಸೊ ಆ ಥರ ನಾವು ಹೋಗ್ತಾ ಇದ್ದೀವಿ. ಒಂಥರ ಚೆನ್ನಾಗಿರುತ್ತೆ. ಮತ್ತು ಹೊಸ ಫ್ರೆಂಡ್ಸ್, ನ್ಯೂ ಫ್ರೆಂಡ್ಸ್ ಇರ್ತಾರೆ, ನನಗೆ ನ್ಯೂ ಫ್ರೆಂಡ್ಸ್ ಸಿಗ್ತಾರೆ. ಸೊ ಎಲ್ಲ ಫೈನಲಾಗಿ ತುಂಬ ಖುಷಿ ಆಗ್ತಿದೆ. ಸೊ ಹೋಗೋಣ, ಒಂದ್ಸಲಿ ಟ್ರೈ ಮಾಡೋಣ ಹೇಗಿರುತ್ತೆ ಏನು ಅಂತ ನೋಡೋಣ. ಆ್ಯಂಡ್ ಬನ್ನಿ ಹೋಗೋಣ, ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ. ಗೈಸ್, ಫೈನಲಿ ನಾವು ರಾಜ್ ಹೋಮ್ ಸ್ಟೇಗೆ ಬಂದ್ವಿ. ತುಂಬ ಚೆನ್ನಾಗಿದೆ, ಒಂಥರ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತಿದೆ. ನನ್ನ ಡ್ರೆಸ್ ನೋಡಿ ಹೆಂಗಿದೆ, ಇವತ್ತಿನ ಡ್ರೆಸ್ ನೋಡಿ. ನನ್ನ ಅವ್ರ ಫ್ರೆಂಡೆಲ್ಲ ಪರಿಚಯ ಮಾಡಿಕೊಡ್ಬೇಕು ತಾನೇ. ಮಾಡಿಕೊಡ್ತಿಲ್ಲ, ಹೋಗಿ ನೀವೇ ಪರಿಚಯ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇವ್ರು ಸಾಗರ್ ಗೊತ್ತು. ಒಳಗೆ ನೋಡ್ಕೊಂಬರೋಣ ಚಿಂಟು. ಸಿಸ್ ರಾಜ್ ಹೋಮ್ ಸ್ಟೇ ಅಂತ ತುಂಬ ಚೆನ್ನಾಗಿದೆ. ನಾನು ನನ್ನ ಹಸ್ಬೆಂಡ್ 1 year ಬ್ಯಾಕ್ ನಾನು ಮೌಂಟನ್ಗೆ ಹೋಗಿದ್ದೆ. ಸೇಮ್ ಹೋಮ್ ಸ್ಟೇನೇ ನಾವು ಸ್ಟೇ ಆಗಿರೋದು. ಸೊ ಅದೇ ಫೀಲ್ ಕೊಡ್ತಾ ಇದೆ. ಬಟ್ ಅದು ಸ್ವಲ್ಪ ಚಿಕ್ಕದಂದ್ರೆ ಒಂದು ಮನೆ ಥರ ಇತ್ತು. ಬಟ್ ಇದು ಯಾವ ಥರ ಇದೆ ಅಂದರೆ ರೆಸಾರ್ಟ್ ಪ್ಲಸ್ ಹೋಮ್ ಸ್ಟೇ. ಸಖತ್ತು ಥ್ರಿಲ್ ಆಗಿದೆ ಅಂತ, ಖುಷಿ ಆಗ್ತದೆ. ನಂದಿವತ್ತು ಔಟ್ಫಿಟ್ ಹೇಗಿದೆ, ನಾನು ಇದನ್ನು ಟ್ರೆಂಡ್ಸಲ್ಲಿ ತೊಗೊಂಡಿದ್ದು. ಆ್ಯಂಡ್ ಈ ವ್ಲಾಗ್ನ ದೀಕ್ಷಿತಾ ಕಂಟಿನ್ಯೂ ಮಾಡ್ತಾರೆ. ಇನ್ನೊಂದ್ಸಲ ಬೈರಿ. ವರ್ಕ್ ಅಂತ ಫುಲ್ ಯಾರು ಫ್ರಸ್ಟ್ರೇಷನಲ್ಲಿರ್ತಾರೆ ಅಂಥವ್ರಿಗೆ ಈ ಪ್ಲೇಸ್ ಹೇಳಿ ಮಾಡಿಸಿದ ಜಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದ್ಸಲಿ ಬಂದು ಟ್ರೈ ಮಾಡಿ ನೋಡಿ ಗೈಸ್. ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಹೋಮ್ ಸ್ಟೇ ತುಂಬ ಚೆನ್ನಾಗಿದೆ. ಬಟ್ ಒಂದು ಟೆನ್ಷನ್ ಏನಂದರೆ 10,000 ಕೊಡಬೇಕಾಗುತ್ತೆ ಒಂದು ದಿನಕ್ಕೆ. ಬಟ್ ಆ ಟೆನ್ಷನ್ ಬೇಡ. ಒಂದು 10 members ಬಂದರೆ ಪರ್ ಹೆಡ್ 1,000 rupees ಬೀಳುತ್ತೆ. ಮತ್ತು 20 members ಬಂದರೆ ಪರ್ ಹೆಡ್ 500 rupees ಬೀಳುತ್ತೆ. ಸೊ ಈ ಥರ ನಾವು ಶೇರಿಂಗಲ್ಲಿ ಫ್ರೆಂಡ್ ಸರೌಂಡಿಂಗಲ್ಲಿ ಮಾಡ್ಕೊಂಬಂದರೆ ನಿಮಗೆ ಈಸಿನಲ್ಲಿ ಪೇಮೆಂಟ್ ಆಗುತ್ತೆ. ಆ್ಯಂಡ್ ಈ ಥರ ಮಾಡ್ಕೊಂಬಂದರೆ ತುಂಬ ಕೂಲಾಗಿ ಹೋಗುತ್ತೆ. ನನ್ನ ಮಗಳು ನೋಡಿ ಹೆಂಗೆ ಹಾಕೊಂಡಿದ್ದಾಳೆ ಸ್ವಿಮ್ಮಿಂಗ್ ಡ್ರೆಸ್. ಸಂತೋಷ್ ಹಾಯ್ ಮಾಡ್ತಿದ್ದೀರಾ? ಹೌದು, ಅವಾಗಲೇ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ ಅವರು. ಇದೆ ಸಂಚಾರಿ ವಿನತಾ ಅಂತ. ಥ್ಯಾಂಕ್ ಯು. ತುಂಬಾ ಸೀಕ್ರೆಟ್ ಇರುತ್ತೆ ನೀವೆಲ್ಲ.
ಫೈನಲಿ ನಾನಂತೂ ಇವತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಮತ್ತು ಹಾಗೆಯೇ ಇದು ಸ್ಲೋ ಮೋಷನ್ ಯಾಕೆ ಅಂದರೆ ವೀಡಿಯೋ ಮಾಡ್ಕೊಳ್ತಾ ಇದ್ವಿ ರೀಲ್ಸ್ಗೆ ಅಂತೇಳಿ ತುಂಬ ಸಖತ್ತಾಗಿ ಸೂಪರಾಗಿ ಬಂತು. ನಂಗೆ ತುಂಬ ಖುಷಿ ಆಯಿತು ಈ ಒಂದು ವಿಡಿಯೋ. ನಾವು ಈ ರಾಜ್ ಹೋಮ್ ಸ್ಟೇನಲ್ಲಿ 1 ನೈಟ್ ಸ್ಟೇ ಮಾಡಿದ್ವಿ. ನನ್ನ ಮಗಳು ಮಮ್ಮಿ ಹೊರಗಡೆ ಹೋಗೋಣ ಅಂತ ಹೇಳಿದ್ವಲ್ಲ ಅಂದ್ಬಿಟ್ಟು ಸರಿ ನೀನೇ ಡೋರ್ ಓಪನ್ ಮಾಡು ಅಂತ ಹೇಳಿದೆ. ಅವಳು ಡೋರ್ ಓಪನ್ ಮಾಡಿದ್ಲು. ಬನ್ನಿ ಬನ್ನಿ ಅಂತ ಇದ್ಲು. ಸರಿ 1 ನಿಮಿಷ ಅಂತ ಅಂದ್ಬಿಟ್ಟು ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮಗಳು ಕರೀತಿದ್ಲು ಅಲ್ಲೋಗೋಣ ಇಲ್ಲೋಗೋಣ ಅಂತ. ಸರಿ ನಡಿಯಪ್ಪ ನೋಡ್ಕೊಂಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಟೈಮ್ ಬಂದು 8:30 ಆಗಿರಬೇಕು ಅಂತ ಅಂದ್ಕೊಳ್ತೀನಿ. ಏಕೆ ಅಂತಂದರೆ ನಾನು ಟೈಮು ಕೂಡ ಇನ್ನೂ ನೋಡಿಲ್ಲ. ಜಸ್ಟ್ ಹಾಗೆ ಎದ್ದ ತಕ್ಷಣ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ಹೇಳಬೇಕು ಅಂತಂದರೆ ನಾವು ನಿನ್ನೆ ಬಂದಿದ್ದು 4:30 ಅಂದ್ಕೊಳ್ತೀನಿ. 4:30 ಆಗೋಗ್ಬಿಟ್ಟಿತ್ತು. ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಬರ್ಬೇಕಾಗಿತ್ತು. ಹಾಗಾಗಿ ಈವ್ನಿಂಗ್ ಆಗೋಗಿತ್ತಲ್ಲ, ಸ್ವಲ್ಪ ಮೊಬ್ಬಿರುತ್ತೆ. ಸೊ ಹಾಗಾಗಿ ನನ್ನ ಮಗಳು ಜಸ್ಟ್ ಸ್ವಿಮ್ಮಿಂಗಲ್ಲೆಲ್ಲ ಆಟ ಆಡ್ಕೊಂಡಿದ್ವಿ. ಬಟ್ ಆದ್ರೂ ಮಾರ್ನಿಂಗ್ ಎದ್ದು ನೋಡೋದಕ್ಕೂ ಈವ್ನಿಂಗ್ ನೋಡಲಿಕ್ಕೂ ತುಂಬ ವ್ಯತ್ಯಾಸ ಇರುತ್ತಲ್ಲ ಅಂದ್ಬಿಟ್ಟು ಹಾಗೆ ಒಂದು ವಾಕಿಂಗ್ ಮಾಡ್ತಾ ಇದ್ದೀವಿ. ತಿಂತಾರೆ ಎಲ್ಲರೂ ತಿಂತಾರೆ ಮಾಡಿ ಹುಡುಗಿ ಆಡ್ಗೋಕ್ಕೆ ಸೂಪರ್ ಹುಡುಗಿ ಆಡ್ಗೋಕ್ಕೆ ಸೂಪರ್ ಇದು. ಫೈನಲಿ ನಾನು ಹಿಂಗೆ ರೆಡಿ ಆಗಿದ್ದೀನಿ. ಇವಾಗ ಬ್ಯಾಕ್ ಟು ಹೋಮ್. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ಫೈನಲಿ ರಾಜ್ ಹೋಮ್ ಸ್ಟೇ ತುಂಬ ಚೆನ್ನಾಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಫ್ರೆಂಡ್ ಒಳ್ಳೆ ರೀತಿಯಲ್ಲಿ ಮಿಂಗಲ್ ಆದರು. ತುಂಬ ಚೆನ್ನಾಗಿತ್ತು. ದೀಕ್ಷಿತಾಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಎಲ್ಲ ಫ್ರೆಂಡ್ಸ್ ತುಂಬ ಒಳ್ಳೆ ಫ್ರೆಂಡ್ಸ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಗಾಯ್ಸ್.